ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಟ್ಯಾರೋ ಕಾರ್ಡ್ಗಳ ಮೂಲಕ ನಿಮ್ಮ ಪ್ರಿಡಿಕ್ಷನನ್ನು ನೋಡೋಣ. ಅಂದರೆ ನಿಮ್ಮ ಜೀವನದ ಬಗ್ಗೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಅದು ನಿಮ್ಮ ಕರಿಯರ್ ಆಗಿರ್ಬೋದು ಅಥವಾ ನಿಮ್ಮ ಜೀವನದ ಪ್ರೀತಿಯ ವಿಚಾರ ಆಗಿರಬಹುದು ಅಥವಾ ನಿಮ್ಮ ಎಜುಕೇಷನ್ ವಿಚಾರ ಆಗಿರ್ಬೋದು. ನಿಮ್ಮ ಜೀವನದಲ್ಲಿ ಪಾಸ್ಟಲ್ಲಿ, ಪ್ರೆಸೆಂಟಲ್ಲಿ ಮತ್ತು ಫ್ಯೂಚರಲ್ಲಿ ಏನು ತೋರಿಸ್ತಾ ಇದೆ ಟ್ಯಾರೋ ಕಾರ್ಡ್ಗಳು ಅಂತ ನೋಡೋಣ. ಓಕೆ, ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಈ ರೀಡಿಂಗಲ್ಲಿ ನಿಮ್ಮ ಜೀವನದ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಇದ್ದರೆ ನೋಡಬಹುದು. ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿ ಏನನ್ನೋದು ಸೂಚಿಸ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕಾರ್ಡ್, ಓಕೆ, ನಾನು ರಿವರ್ಸ್ ಕಾರ್ಡ್ಗಳನ್ನು ಓದುವಂತಹ ಕ್ರಮ ಇಲ್ಲ, ಯಾಕೆಂದರೆ ಗೋಲ್ಡನ್ ಮೈಥಾಲಜಿ ಪ್ರಕಾರ ರಿವರ್ಸ್ ಕಾರ್ಡಾಗಿ ಓದಬಾರ್ದು ಅಂತ ಇದೆ. ಅದೆಲ್ಲ ಈಗ ಅಡ್ವಾನ್ಸ್. ಆ್ಯಕ್ಚುಲಿ ರಿವರ್ಸ್ ಕಾರ್ಡ್ ಅಂತೇಳಿ ಅದರಲ್ಲೇ ಕಾರ್ಡ್ಗಳಲ್ಲೇ ನೆಗೆಟಿವ್ ಕಾರ್ಡ್ಗಳು ಬರ್ತಾ ಹೋಗುತ್ತೆ. ಆದ್ದರಿಂದಾಗಿ ರಿವರ್ಸ್ ಅಂತ ಪುನಃ ಓದೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಶುರು ಮಾಡೋಣ. ಪಾಸ್ಟ್, ಪಾಸ್ಟಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮದು ಫಸ್ಟ್ ಒನ್ ಆಗಿ ಏಸ್ ಆಫ್ ಕಪ್ಸ್. ನಿಮಗೆ ಇದಕ್ಕಿಂತ ಹಿಂದೆ ತುಂಬ ಆಫರ್ಗಳು ಆಲ್ರೆಡಿ ಬಂದಿದೆ. ನಿಮ್ಮ ಎಜುಕೇಷನ್ ವಿಚಾರ ಆಗಿರ್ಬೋದು ಅಥವಾ ಕರಿಯರ್ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ಕೂಡ ಆಗಿರಬಹುದು. ತುಂಬ ನಿಮ್ಮ ಪಾಸ್ಟಲ್ಲಿ ನಿಮಗೆ ಏನು ತೋರಿಸ್ತಾ ಇದೆ ಅಂತ ಹೇಳಿದರೆ ಅದು ನಿಮಗೆ ಜೀವನದಲ್ಲಿ ನಿಮಗೆ ಏನು ಅಂತ ಹೇಳಿದರೆ ಒಂದು ರೀತಿಯ ಲಾಭಗಳನ್ನು ಅದು ತಂದುಕೊಟ್ಟಿದೆ ಅಥವಾ ನಿಮಗೆ ಆಫರ್ಗಳನ್ನು ಅದು ನಿಮಗೋಸ್ಕರ ತಂದುಕೊಟ್ಟಿದೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಏನಾಗಿದೆ? ಓಕೆ, ಪ್ರೆಸೆಂಟಲ್ಲಿ ನೀವು ಏನಾಗ್ತಾ ಇದೆ ಅಂತ ಹೇಳಿದರೆ ನೋಡಿ, 8 ಆಫ್ ಸೋರ್ಸ್ ಬಂದಿದೆ. ನಿಮಗೆ ಏನಾಗ್ತಾ ಇದೆ ಅಂತ ಹೇಳಿದರೆ ಕೆಲವೊಂದು ಸಲ ಎಲ್ಲ ಆಫರ್ಗಳು ಬಂದಾಗ ನಾವೇನಾಗ್ತೇವೆ ಅಂಥೇಳಿ ತಡಬಡಾಯಿಸ್ತೇವೆ. ಯಾಕೆ? ಇದನ್ನು ಈ ಕಾರ್ಡನ್ನು ಹೋಲಿಕೆ ಮಾಡಿ ನೋಡಿದಾಗ ಏನಾಗ್ತಾ ಇದೆ ಅಂತ ಹೇಳಿದರೆ ನೀವು ಜೀವನದಲ್ಲಿ ಎಲ್ಲವನ್ನೂ ಮ್ಯಾನಿಫೆಸ್ಟ್ ಮಾಡಿಕೊಂಡು ಪಡ್ಕೊಳ್ತಾ ಇದ್ದೀರಾ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದರೆ ಆಯ್ಕೆಗಳ ವಿಚಾರದಲ್ಲಿ ನಿಮಗೆ ಗೊಂದಲ ಇರ್ಬೋದು ಅಥವಾ ಅದರಿಂದ ನಿಮಗೆ ಇನ್ಯಾವುದಾದ್ರು ರೀತಿಯ ತೊಂದರೆಗಳು ಕೂಡ ಇರಬಹುದು. ಉದಾಹರಣೆಗೆ ಮದುವೆ ವಿಚಾರ ಬಂದಾಗ ಮದುವೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಸೆಟ್ ಆಗ್ಲಿಕ್ಕೆ ಬಂದಾಗ ಅದರಿಂದ ಏನೋ ತೊಂದರೆಗಳಾಗ್ತಾ ಇದೆ ಅಥವಾ ಬ್ಲಾಕ್ಸ್ಗಳು ಬರ್ತಾ ಇದೆ. ಅಂದರೆ ಅದಕ್ಕೆ ಯಾರೋ ತಡೆ ಹಿಡಿಯುವಂಥದ್ದು ಅಥವಾ ಎಂಥದ್ದಂದರೆ ಹೊಂದಾಣಿಕೆ ಆಗದೇ ಇರುವಂಥದ್ದು, ಜಾತಕಗಳು ಹೊಂದಾಣಿಕೆ ಆಗದಲ್ಲೇ ಇರಬಹುದು ಅಥವಾ ಇಲ್ಲಿ ತನಕ ಬಂದು ಅದು ನಿಂತು ಹೋಗ್ತಾ ಇರ್ಬೋದು. ಅಥವಾ ಕರಿಯರ್ ಆಫರ್ಸ್ ಬರುತ್ತೆ, ಇಂಟರ್ವ್ಯೂ ಹೋದಾಗ ಫೇಸ್ ಮಾಡಲಿಕ್ಕೆ ನಿಮ್ಮಿಂದ ಆಗ್ತಾಯಿಲ್ಲ, ಅದು ಅಲ್ಲಿಗೆ ಸ್ಟಕ್ ಹೊಡಿತಾ ಇದೆ. ಅಥವಾ ಬಿಸ್ನೆಸ್ಸಿಗೆ ಬಂದಾಗ ನೀವೇನೋ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೋಗ್ತೀರಾ, ಬಟ್ ಅದೇನು ಅಂತ ಹೇಳಿದ್ರೆ ಲಾಭ ಕೊಡ್ತಾ ಇಲ್ಲ. ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ನಿಮಗೆ ಆಲೋಚನೆ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಏನಂದರೆ ನಿಮ್ಮ ಮೈಂಡನ್ನು ನೀವೇ ಬ್ಲಾಕೇಜ್ ಮಾಡ್ಕೊಂಡಿದ್ದೀರಾ. ನಿಜವಾಗ್ಲೂ ವಾಸ್ತವಿಕವಾಗಿ ಆ ರೀತಿ ಇಲ್ಲ ಅಂತ ಹೇಳಿ ಪ್ರೆಸೆಂಟಲ್ಲಿ ಅದು ಹೇಳ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಫ್ಯೂಚರ್ ಕಾರ್ಡನ್ನು ನೋಡೋಣ. ಫ್ಯೂಚರ್ ಕಾರ್ಡ್, ಅದು ನಿಮಗೆ ಏನು ಹೇಳ್ತಾ ಇದೆ? ಕ್ವೀನ್ ಆಫ್ ಪೆಂಟಿಕಲ್ಸನ್ನು ತೋರಿಸ್ತಾ ಇದೆ. ಅಂದರೆ ನಿಮ್ಮ ಈಗ ಉದಾಹರಣೆಗೆ ಮದುವೆ ವಿಚಾರಕ್ಕೆ ತೊಗೊಂಡೋಗಿದ್ರೆ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಬಹುಬೇಗನೆ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಬಹುದು. ಅಥವಾ ಬಿಸ್ನೆಸ್ಸಿನ ವಿಚಾರಕ್ಕೆ ಹೋದರೂ ಬಿಸ್ನೆಸ್ಸಲ್ಲೂ ಕೂಡ ನಿಮಗೆ ಲಾಭ ಇದೆ. ನಿಮ್ಮ ಕರಿಯರಲ್ಲಿ ಕೂಡ ಗ್ರೋತನ್ನು ಅದು ತೋರಿಸ್ತಾ ಇದೆ. ಯಾರಾದರೂ ಇಂಟರ್ವ್ಯೂಗೆ ಪ್ರಯತ್ನ ಮಾಡಿದರೆ ದಯವಿಟ್ಟು ಪ್ರಯತ್ನ ಮಾಡಿ, ಸ್ವಲ್ಪ ನಿಮಗೆ ಅದು ಲಾಭವನ್ನು ತರ್ತಾ ಇದೆ ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ ಇಲ್ಲಿ ಬ್ಲೂ ಮೌಂಟೇನ್ ಇರೋದ್ರಿಂದ ಸ್ವಲ್ಪ ಕಿರಿಕಿರಿಗಳು ಇದ್ದೇ ಇದೆ. ಅಂದರೆ ಜಗಳಗಳಾಗೋದು, ಇಂತಹ ವಿಚಾರಗಳನ್ನು ನೀವು ಎದುರಿಸ್ತೀರಾ ಫ್ಯೂಚರಲ್ಲಿ ಅಂತ ಹೇಳ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಕಾರ್ಡ್ಗಳನ್ನು ನೋಡಿದಾಗ ಓಕೆ, ಟೂ ಆಫ್ ವಾಂಡ್ಸ್. ಆಲ್ರೆಡಿ ನಿಮ್ಮ ಜೀವನದಲ್ಲಿ ಏನಾಗಿದೆ ಅಂತ ಹೇಳಿದರೆ ಪಾಸ್ಟಲ್ಲಿ ನಿಮಗೆ ಬೇಕಾದಷ್ಟು ಆಫರ್ಸ್ಗಳು ಬಂದಿತ್ತು. ಪ್ರೀತಿ ವಿಚಾರದಲ್ಲಿರ್ಬೋದು ಅಥವಾ ನಿಮ್ಮ ಕೆಲಸದ ವಿಚಾರದಲ್ಲಿರ್ಬೋದು, ಬಿಸ್ನೆಸ್ ವಿಚಾರದಲ್ಲೇ ಇರ್ಬೋದು, ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಯಾವುದೇ ವಿಚಾರ ತೊಗೊಂಡ್ರೆ ನಿಮಗೆ ಆಫರ್ಸ್ ಬಂದಿತ್ತು. ಬಟ್ ನಿಮ್ಮಲ್ಲಿಯೇ ಟೂ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸ್ವಲ್ಪ ಗೊಂದಲ ಇತ್ತು. ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥ ಗೊಂದಲ ಇತ್ತು. ಉದ್ಯೋಗಕ್ಕೆ ಬಂದಾಗ ಇಂಟರ್ವ್ಯೂ ಬರುತ್ತೆ, ಬೇರೆ ಕಡೆಯೂ ಇಂಟರ್ವ್ಯೂ, ಎರಡೆರಡು ಕಡೆ ಇಂಟರ್ವ್ಯೂ ಕೈ ಹಾಕ್ತಿದ್ದೀರಾ. ಎಜುಕೇಷನಿಗೆ ಹೋದಾಗ ಬೇರೆ ಕಡೆ ಆ ಸ್ಕೂಲು ಈ ಸ್ಕೂಲು ಅಂತ ಕಾಲೇಜ್ಗಳು ಆ ರೀತಿಯಾಗಿ ಲೆಕ್ಕ ಹಾಕ್ತಾ ಇದ್ದೀರಾ. ಬಟ್ ನಿಮಗೆ ಒಂದು ಫೋಕಸ್ ಐಡಿಯಾ ಇದೆ ಯಾವುದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ. ಅದ್ರ ಕಡೆ ಗಮನ ಕೊಡಿ.
ನೀವು ಯಾವುದನ್ನು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ದೀರೋ ಅದರ ಕಡೆ ಗಮನ ಕೊಡಿ. ಪಾಸ್ಟಲ್ಲಿ ಅದರ ಕಡೆ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಅಂಥದ್ದು ಪ್ರೆಸೆಂಟಲ್ಲಿ ಏನಾಗಿದೆ ಅಂದರೆ ಆಲ್ರೆಡಿ ಟ್ರ್ಯಾಪ್ ಆಗಿದ್ದೀರಾ. ಕೆಲವರು ಏನು ಅಂತ ಹೇಳಿದರೆ ಪ್ರೀತಿ ವಿಚಾರಕ್ಕೆ ಬಂದಾಗ ಮೋಸ ಹೋಗಿದ್ದೀರಾ. ನೀವು ನಂಬಿದಂತಹ ವ್ಯಕ್ತಿಯಿಂದ ಸ್ವಲ್ಪ ಮೋಸ ಹೋಗಿದ್ದೀರಾ ಅಂತ ಅನಿಸುತ್ತೆ. ಅದರಿಂದಾಗಿ ಈ ರೀತಿ ಟ್ರ್ಯಾಪ್ ತೋರಿಸ್ತಾ ಇದೆ. ಅಂದರೆ ಏನು ಅಂತ ಹೇಳಿದರೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದಾಗ ಅವರ ಜೀವನಕ್ಕೆ ಬಂದಾಗ ಅವರು ತುಂಬಾ ನಂಬಿರ್ತಾರೆ. ಬಟ್ ಅವರ ನಡವಳಿಕೆಗಳು ಸ್ವಲ್ಪ ಕನ್ನಿಂಗ್ ಆಗಿದ್ದಾಗ ಅದೇನಾಗುತ್ತೆ ಅಂದರೆ ಟ್ರ್ಯಾಪ್ ಆಗಿದ್ದೀನೇನೋ ಅಂತ ಅನಿಸುತ್ತೆ. ಇನ್ನು ಕೆಲಸಕ್ಕೆ ಹೋದಾಗ ಕೆಲವರಿಗೆ ಕೆಲಸದ ವಿಚಾರದಲ್ಲಿ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾರೆ, ಬನ್ನಿ ಅಂತ ಹೇಳ್ತಾರೆ. ಬಟ್ ಇಂಟರ್ವ್ಯೂವಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಕೆಲವರು ಏನು ಅಂತ ಹೇಳಿದ್ರೆ ಮೋಸ ಹೋಗ್ತಾ ಇದ್ದೀರಾ, ದುಡ್ಡು ಕಟ್ಟಿರ್ತೀರಾ, ಅದರಿಂದ ಮೋಸ ಹೋಗಿರ್ಬೋದು. ಅಥವಾ ಇನ್ನು ಕೆಲವರು ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಆಫರ್ ಇದೆ, ಅಲ್ಲಿ ಆಫರ್ ಇದೆ, ಕೆಲಸದ್ದು ಬನ್ನಿ ಅಂತ ಹೇಳಿ ಅಂತಹ ವ್ಯಕ್ತಿಗಳಿಂದ ಮೋಸ ಹೋಗಿರುವಂಥ ಸಾಧ್ಯತೆ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಪ್ರೆಸೆಂಟಲ್ಲಿ ಆ ರೀತಿಯ ನೋವುಗಳನ್ನು ಅನುಭವಿಸ್ತಾ ಇದ್ದೀರಾ. ಮತ್ತು ನಿಮ್ಮ ಪ್ರೀತಿಯ ವಿಚಾರ ಅಂದರೆ ಪ್ರೀತಿ ವಿಚಾರ ಹೇಳಿದೆ ಅಲ್ವಾ, ಓಕೆ. ನಿಮ್ಮ ಮ್ಯಾರೇಜ್ ವಿಚಾರಕ್ಕೆ ಬಂದಾಗ ನಿಮಗೂ ಅಷ್ಟೇ ನಿಮ್ಮ ಸುತ್ತಮುತ್ತ ಇರೋರೇ ನಿಮಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ಅನಿಸುತ್ತೆ ಮ್ಯಾರೇಜ್ ವಿಚಾರದಲ್ಲಿ. ನಿಮ್ಮ ಎಂಥದ್ದು ಅಂತ ಹೇಳಿದ್ರೆ ಹೊರಸ್ಕೋಪನ್ನು ಅಥವಾ ಅಸ್ಟ್ರಾಲಜಿ ನಿಮ್ಮ ಜಾತಕವನ್ನು ತಡೆ ಹಿಡಿಯುವಂತಹದ್ದು ಇನ್ಯಾವುದೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಪ್ರೆಸೆಂಟಲ್ಲಿ ಇಂತಹ ಮೂಮೆಂಟ್ಗಳಿಂದ ನೀವು ಟ್ರ್ಯಾಪ್ ಆದಂಗೆ ಅಂದ್ಕೊಳ್ತಾ ಇದ್ದೀರಾ. ಇದು ನನ್ನಿಂದ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಫೀಲಿಂಗ್ಸಿಗೆ ಬಂದಿದ್ದೀರಾ. ಓಕೆ, ಫ್ಯೂಚರ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಕ್ವೀನ್ ಮತ್ತು ಕಿಂಗ್. ಎಸ್, ಮ್ಯಾರೇಜ್ ವಿಚಾರಕ್ಕೆ ಬಂದಾಗ ಇದು ಎಸ್, ನಿಮ್ಮ ಪ್ರೀತಿಯ ವಿಚಾರಕ್ಕೆ ಬಂದಾಗ ಇದು ಎಸ್, ಹಾಗೆ ಉದ್ಯೋಗದ ವಿಚಾರಕ್ಕೆ ಬಂದಾಗ ಕೂಡ ಎಸ್ ಅನ್ನು ತೋರಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕ್ವೀನ್ ಬಂದಿದೆ, ಇಲ್ಲಿ ಕಿಂಗ್ ಬಂದಿದೆ, ಕಾಣಿಸ್ತಾ ಇದೆಯಲ್ಲ, ಎರಡೂ ಕೂಡ ಲಾಭವನ್ನು ಸೂಚಿಸ್ತಾ ಇದೆ. ಓಕೆ, ಇನ್ನು ಕೆಲವರು ಇದು ಪ್ರೀತಿ ವಿಚಾರವಾಗೇ ಜಾಸ್ತಿ ಜನ ಕೇಳುವವರು ಇರ್ತೀರಾ. ಅದರ ವಿಚಾರಕ್ಕೆ ಕೇಳಿದಾಗ ಎಸ್, ನಿಮ್ಮ ಮೇಲೆ ಅವರಿಗೆ ಅಟ್ರಾಕ್ಷನ್ ಇದೆ, ಅವರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ, ಅಷ್ಟೇ ಒಳ್ಳೆಯ ಭಾವನೆಗಳಿವೆ ನಿಮ್ಮ ನಡುವೆ ಅವರ ನಡುವೆ. ಬಟ್ ಏನು ಅಂತ ಹೇಳಿದರೆ ನೀವು ಒಂದು ಸ್ವಲ್ಪ ದುಡ್ಡು, ಕರಿಯರ್ ಅಂಥದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ. ಅವರು ಕೂಡ ಅಷ್ಟೇ, ಅವರು ಸೆಲ್ಫಾಗಿ ಮೇಲೆ ಬಂದಿರುವಂತಹ ವ್ಯಕ್ತಿ ಅನಿಸುತ್ತೆ. ಅವರ ವಿಚಾರದಲ್ಲಿ ಅವರು ಕೂಡ ಅಷ್ಟೇ ಬಿಸ್ನೆಸ್ಸು ಅದು ಇದು ಅಂತ ಆಲೋಚನೆ ಮಾಡ್ಕೊಂಡು ಕೂತಿದ್ದೀರಾ. ನಿಮ್ಮಲ್ಲಿ ಅವರಲ್ಲಿ ಸಿಮಿಲ್ಯಾರಿಟೀಸ್ ನೋಡಿದಾಗ ನೀವಿಬ್ಬರೂ ಕೂಡ ಒಬ್ರನ್ನೊಬ್ಬರು ತುಂಬಾ ಪ್ರೀತಿಸ್ತೀರಾ ಅಂತ ಅನಿಸುತ್ತೆ. ಎಸ್, ಇದು ಫ್ಯೂಚರಲ್ಲಿ ತುಂಬ ಉತ್ತಮವಾದ ರಿಲೇಷನ್ಶಿಪ್ ಆಗಬಹುದು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಮದುವೆ ವಿಚಾರಕ್ಕೆ ಬಂದಾಗ ಮದುವೆಯಲ್ಲಿ ಎಸ್, ಸ್ವಲ್ಪ ದಿನದಲ್ಲಿ ನಿಮಗೆ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ವಧುನೋ ವರನೋ ಸಿಕ್ಕುವಂಥ ಚಾನ್ಸಸ್ ಹೈ ಪ್ರೊಬ್ಯಾಬಿಲಿಟಿ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ ಬಿಸ್ನೆಸ್ ವಿಚಾರಕ್ಕೆ ಬಂದಾಗ ನಿಮ್ಮ ಸುತ್ತದಲ್ಲಿಯೇ ಕೆಲವರು ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಇದ್ದಾರೆ. ಅಂದರೆ ಫಾದರ್ ಫಿಗರ್ ಇರುವಂಥವ್ರು, ಸ್ವಲ್ಪ ವಯಸ್ಸಲ್ಲಿ ಸೀನಿಯರ್ ಇರುವಂಥವ್ರು, ಅವರು ನಿಮಗೆ ಇನ್ವೆಸ್ಟ್ಮೆಂಟ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಇನ್ನೂ ಕೆಲವರಿಗೆ ಏನು ಅಂತ ಹೇಳಿದರೆ ನಿಮ್ಮ ಫ್ಯೂಚರಲ್ಲಿ ಏನಾಗಬಹುದು ಅಂತ ಹೇಳಿದರೆ ಕೆಲವರಿಗೆ, ಇದು ಎಲ್ಲರಿಗೂ ಸಂಬಂಧಪಟ್ಟದ್ದಲ್ಲ, ಏನು ಅಂತ ಹೇಳಿದರೆ ಕೆಲವರು ಆಲ್ರೆಡಿ ತುಂಬ ಒಳ್ಳೆ ಉದ್ಯೋಗದಲ್ಲಿದ್ದು ಒಳ್ಳೆ ಹಣ ಸಂಪಾದನೆ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ವಯಸ್ಸಾಗ್ತಾ ಇದೆ, ಮದುವೆಗೆ ಪ್ರಪೋಸಲ್ಗಳನ್ನು ಒಪ್ಕೊಳ್ತಾ ಇಲ್ಲ. ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅಂದರೆ ನಿಮಗೆ ಮ್ಯಾಚ್ ಆಗೋ ರೀತಿಯಲ್ಲೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ನಿಮ್ಮ ಕರಿಯರ್ಗೆ ಮ್ಯಾಚ್ ಆಗಬೇಕು ಅಂತನಾ, ಅಥವಾ ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ಅವರು ಕೂಡ ಅಷ್ಟೇ ಸ್ಟೆಬಿಲೈಸ್ ಆಗಿರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರೋ, ಯಾವ ವಿಚಾರವಾಗಿ ಅಂತ ಅರ್ಥ ಆಗ್ತಾ ಇಲ್ಲ. ನೀವು ಆ ರೀತಿಯಾಗಿ ಸ್ವಲ್ಪ ಥಿಂಕ್ ಮಾಡ್ತಾ ಇದ್ದೀರಾ. ನಿಮಗೆ ವಯಸ್ಸಾಗ್ತಾ ಇದೆ ಮತ್ತು ಒತ್ತಡ ಇದೆ ನಿಮ್ಮ ಮನೆಯಲ್ಲಿ. ಇಷ್ಟು ವಯಸ್ಸಾದರೂ ಒಪ್ಕೊಳ್ಳಿಲ್ಲ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ಗಳು ನಡೀತಾ ಇದೆ ಅಂತ ಅನಿಸುತ್ತೆ. ಆದರೆ ಸರಿಯಾದಂತಹ ನಿಮಗೆ ಮ್ಯಾಚ್ ಆಗುವಂತಹ ವಧುನೋ ವರನೋ ಸಿಕ್ಕುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದು ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ನ ಬಗೆಗಿನ ವಿಚಾರವಾಯಿತು. ಈಗ ನೆಕ್ಸ್ಟ್ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೈಡ್ಲೈನ್ಸನ್ನು ತಗೊಳ್ತಾ ಹೋಗೋಣ. ಯಾವ ರೀತಿಯಾಗಿ ಶಿವನಿಂದ ನಿಮಗೆ ಇವತ್ತು ಗೈಡ್ಲೈನ್ ಸಿಗ್ತಾ ಇದೆ, ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ವಿಚಾರವಾಗಿ ಯಾವ ರೀತಿಯ ಗೈಡ್ಲೈನ್ ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ, 3 ಕಾರ್ಡ್ಗಳು ಸಿಕ್ಕಿದೆ ಆಲ್ರೆಡಿ. ಓಕೆ, ಫಸ್ಟ್ ಒನ್ ಮಂತ್ರ ಚಾಂಟಿಂಗ್ ಈಸ್ ನೀಡೆಡ್ ಅಂತ ಬಂದಿದೆ. ಓಕೆ, ನೆಕ್ಸ್ಟ್ ಮೆಡಿಟೇಷನ್ ಈಸ್ ಬೆಸ್ಟ್ ರೆಮಿಡಿ.
ಡೋಂಟ್ ಗಿವ್ ಅಪ್, ಸ್ಟಾರ್ಟ್ ಅಗೇನ್. ಎಸ್, ಒಳ್ಳೆ ಕಾರ್ಡ್ಗಳನ್ನು ದೇವರು ಕೊಟ್ಟಿದ್ದಾನೆ. ಫಸ್ಟ್ ಒನ್ ಆಗಿ ಏನು ಅಂತ ಹೇಳಿದ್ರೆ ಮಂತ್ರ ಚಾಂಟಿಂಗ್ ಈಸ್ ನೀಡೆಡ್. ನಿಮ್ಮ ಕುಲದೇವರನ್ನು ನೆನೀರಿ, ಮತ್ತು ಹಾಗೆ ನೀವೇನಾದರೂ ಈ ಆಬ್ಸ್ಟಿಕಲ್ಸಿಂದ ಹೊರಗೆ ಬರಲಿಕ್ಕೆ ನಿಮಗೆ ಹೇಳ್ತಾ ಇರೋದು. ಮಂತ್ರ ಚಾಂಟಿಂಗ್ ಈಸ್ ನೀಡೆಡ್ ಅಂತ ಹೇಳಿದರೆ ನಿಮಗೆ ಗೊತ್ತಿರುವಂತಹ ಮಂತ್ರಗಳು ಅದನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಬೇಗ ಆಬ್ಸ್ಟಿಕಲಿಂದ ಹೊರಗೆ ಬರ್ಬೋದು. ನೀವು ಪಾಸ್ಟಲ್ಲಿ ಪಡ್ಕೊಂಡಿದ್ದಂತಹ ಆಫರ್ಗಳು ಪ್ರೆಸೆಂಟಲ್ಲಿ ನಿಮಗೇನಾದರೂ ಕಿರಿಕಿರಿ ಆಗಿದ್ದರೆ ಅದರಿಂದ ಹೊರಗೆ ಬರಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರಾಗಿ ಏನು ಅಂತ ಹೇಳಿದ್ರೆ ದೇವರ ಮಂತ್ರವನ್ನು ಜಪಿಸೋದ್ರಿಂದ ತುಂಬ ಲಾಭ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ನೋಡಿ, ನಾನು ಹೇಳ್ತೇನೆ, ಇನ್ನು ಕೆಲವರಿಗೆ ಸ್ವಲ್ಪ ಇಲ್ಲಿ ಏನು ಅಂತ ಹೇಳಿದರೆ ನಾಗನಿಗೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಮಾಡಿಸಬಹುದು. ನಾಗನಿಗೆ ಸಂಬಂಧಪಟ್ಟ ಸೇವೆಗಳು ಮಾಡೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಏರುಪೇರುಗಳಿಗೆ ಸ್ವಲ್ಪ ರಿಲೀಫ್ ಇದೆ ಅಂತ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಮೆಡಿಟೇಷನ್ ಈಸ್ ಬೆಸ್ಟ್ ರೆಮಿಡಿ. ಓಕೆ, ಆಲ್ರೆಡಿ ನೀವು ಟ್ರ್ಯಾಪ್ ಅಂತ ಹೇಳುವಂಥದ್ದಕ್ಕೆ ಸರಿ ಬಂದಿದೆ ಇದು. ಯಾಕೆ ಅಂತ ಹೇಳಿದರೆ ನಿಮ್ಮ ಮನಸ್ಸಿನಲ್ಲಿ ತುಂಬ ಗೊಂದಲಗಳಿವೆ. ನಿಮ್ಮನ್ನು ನೀವೇ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಂಧಿಸ್ಕೊಳ್ತಾ ಇದ್ದೀರಾ ಎಲ್ಲ ವಿಚಾರದಲ್ಲಿ. ಉದಾಹರಣೆಗೆ ನೋಡಿ, ಇದು ಕರೆಕ್ಟಾಗಿ ಬಂದಿದೆ. ಇಲ್ಲೊಬ್ಬರು ಲೇಡಿ ಇದ್ದಾರೆ, ಇಲ್ಲೂ ಒಬ್ಬರು ಲೇಡಿ ಇದ್ದಾರೆ. ಅವರು ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಟ್ರ್ಯಾಪ್ ಆಗಿರೋದನ್ನು ತೋರಿಸ್ತಾ ಇದೆ. ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ದೇವರನ್ನ ಕುರಿತು ನೀವು ಆಲೋಚನೆ ಮಾಡೋದ್ರಿಂದ ನಿಮ್ಮ ಈ ಟ್ರ್ಯಾಪಿನ ಪರಿಸ್ಥಿತಿಯಿಂದ ಈ ಪರಿಸ್ಥಿತಿಗೆ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಎಟ್ ಪ್ರೆಸೆಂಟಲ್ಲಿ ಅವ್ರು ಹೇಳ್ತಾ ಇರೋದ್ರೇನು, ಮೆಡಿಟೇಷನ್ ಮಾಡಿ ಅಥವಾ ದೇವರನ್ನು ಪೂಜಿಸಿ, ದೇವರನ್ನು ನಂಬಿ, ಅಷ್ಟೋತ್ತರಗಳು ಗೊತ್ತಿದ್ರೆ ಹೇಳ್ಕೊಳ್ಳಿ, ಫ್ಯೂಚರಲ್ಲಿ ಅದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಡೋಂಟ್ ಗಿವ್ ಅಪ್, ಸ್ಟಾರ್ಟ್ ಅಗೇನ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನಾಗಿದೆ ಅಂದರೆ ಇನ್ವೆಸ್ಟ್ಮೆಂಟ್ ವಿಚಾರ ಆಗಿರ್ಬೋದು, ಅಥವಾ ಕರಿಯರ್ಗೆ ಇಂಟರ್ವ್ಯೂಗೆ ಹೋಗ್ತೀರಾ, ಆಗ್ತಾ ಇರಲ್ಲ, ಈ ಸಮಸ್ಯೆ ಏನಾದರೂ ಇದ್ದರೆ ಬಿಡಬೇಡಿ. ಪುನಃ ಅಂತಹ ಒಂದು ಸೋಲ್ ಬರುತ್ತೆ ಅಂತ ಹೇಳಿ ಕೂತ್ಕೊಳ್ಬೇಡಿ. ಸ್ಟಾರ್ಟ್ ಅಗೇನ್, ಪುನಃ ನೀವು ಏನು ಅಂತ ಹೇಳಿದರೆ ಅದನ್ನು ಮುಂದುವರಿಸಿ ಪುನಃ ಅಥವಾ ರೀಕಲ್ಟ್ ಮಾಡಿ ಅನ್ನುವಂಥದ್ದನ್ನು ಅದು ಹೇಳ್ತಾ ಇದೆ. ಇದರ ಮೂಲಕ ಏನು ಅಂತ ಹೇಳಿದ್ರೆ ನಿಮ್ಮ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಬಹುದು ಅಂತ ಹೇಳ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಪ್ರಿಡಿಕ್ಷನ್. ಧನ್ಯವಾದ. ಹಾಗೆ ಅದರ ಜೊತೆಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ನಂಬಿ ಸಬ್ಸ್ಕ್ರೈಬ್ ಮಾಡಿಕೊಡುವಂತಹದ್ದು ಅದು ತುಂಬ ಕಷ್ಟದ ಕೆಲಸ, ನನಗೂ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಮೇಲೂ ನಂಬಿಕೆ ಬರೋಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಎನ್ನುವಂತಹದ್ದೇ ಜೀವನದ ಒಂದು ಎಲ್ಲದರ ಅಡಿಪಾಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಓಕೆ, ನನ್ನ ಚಾನಲ್ ನೋಡಿದಂಥ ಎಲ್ಲರಿಗೂ ಕೂಡ ಶ್ರೀ ರಾಘವೇಂದ್ರ ಮತ್ತು ನಾನು ನಂಬಿರುವಂತಹ ಮಹಾಕಾಳಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.